ಲೋಕಸಮರದ ಹೊತ್ತಲೇ ಕಾಂಗ್ರೆಸ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಏನು ಹಾಗಾದ್ರೆ ಒಬ್ಬರ ಹಿಂದೆ ಒಬ್ಬರು ಘಟಾನುಘಟಿಯ ನಾಯಕರೇ ಗುಡ್ ಬೈ ಹೇಳ್ತಾ ಇದ್ದಾರೆ. ಐಎನ್ಡಿಎ ಬಿಟ್ಟು ಬಿಜೆಪಿಯತ್ತ ಮುಖ ಮಾಡ್ತಾ ಇದ್ದಾರೆ. ಇನ್ನೇನು 2-3 ತಿಂಗಳು ಮಾತ್ರ ಬಾಕಿ ಇರುವಂತದ್ದು ಲೋಕಸಭಾ ಚುನಾವಣೆ. ಆದರೆ ಅದರ ಪೂರ್ವದಲ್ಲೇ ಈಗ ಐಎನ್ಡಿಎ ಕೂಟ ಛಿದ್ರ ಆಗೋ ಸಾಧ್ಯತೆಗಳು ಬಹಳಷ್ಟು ಕಾಣಿಸ್ತಾ ಇರುವಂತದ್ದು. ಯಾಕಂದ್ರೆ ಒಬ್ಬೊಬ್ಬರೇ ನಾಯಕರು ಹಿಂದೆ ಸರಿತಾ ಇರುವಂತದ್ದು. ಐಎನ್ಡಿಎ ಬಿರುಕು ಬೆನ್ನಲ್ಲೇ ಕೈ ಬಿಟ್ಟಂತ ಹಿರಿಯ ನಾಯಕರು, ಮೋದಿಯ ವಿರುದ್ಧ ಕಿಡಿಕಾರಿದ್ದವರು ಈಗ ಅದೇ ಕೈ ನಾಯಕರು ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇರುವಂತದ್ದು. ಮೋದಿಯ ವಿರುದ್ಧ ಕಿಡಿಕಾರಿದ್ರು, ಭಾಷಣವನ್ನ ಮಾಡಿದ್ರು, ರಿಯಾಕ್ಷನ್ಸ್ ಕೊಡ್ತಾ ಇದ್ರು. ಈಗ ಆ ನಾಯಕರೇ ಬಿಜೆಪಿಯತ್ತ ಮುಖ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಾದಂತಹ ಕಾಂಗ್ರೆಸ್ಗೆ ಭಾರಿ ಶಾಕ್ ಅಂತಾನೆ ಹೇಳ್ಬೋದು. ಲೋಕಸಮರದ ಹೊತ್ತಲೇ ಕಾಂಗ್ರೆಸ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಏನು ಹಾಗಾದ್ರೆ ಒಬ್ಬರ ಹಿಂದೆ ಒಬ್ಬರು ಘಟಾನುಘಟಿಯ ನಾಯಕರೇ ಗುಡ್ ಬೈ ಹೇಳ್ತಾ ಇದ್ದಾರೆ. ಐಎನ್ಡಿಎ ಬಿಟ್ಟು ಬಿಜೆಪಿಯತ್ತ ಮುಖ ಮಾಡ್ತಾ ಇದ್ದಾರೆ. ಇನ್ನೇನು 2-3 ತಿಂಗಳು ಮಾತ್ರ ಬಾಕಿ ಇರುವಂತದ್ದು ಲೋಕಸಭಾ ಚುನಾವಣೆ. ಆದರೆ ಅದರ ಪೂರ್ವದಲ್ಲೇ ಈಗ ಐಎನ್ಡಿಎ ಕೂಟ ಛಿದ್ರ ಆಗೋ ಸಾಧ್ಯತೆಗಳು ಬಹಳಷ್ಟು ಕಾಣಿಸ್ತಾ ಇರುವಂತದ್ದು. ಯಾಕಂದ್ರೆ ಒಬ್ಬೊಬ್ಬರೇ ನಾಯಕರು ಹಿಂದೆ ಸರಿತಾ ಇರುವಂತದ್ದು. ಐಎನ್ಡಿಎ ಬಿರುಕು ಬೆನ್ನಲ್ಲೇ ಕೈ ಬಿಟ್ಟಂತ ಹಿರಿಯ ನಾಯಕರು, ಮೋದಿಯ ವಿರುದ್ಧ ಕಿಡಿಕಾರಿದ್ದವರು ಈಗ ಅದೇ ಕೈ ನಾಯಕರು ಬಿಜೆಪಿಗೆ ಸೇರ್ಪಡೆಯಾಗ್ತಾ ಇರುವಂತದ್ದು. ಮೋದಿಯ ವಿರುದ್ಧ ಕಿಡಿಕಾರಿದ್ರು, ಭಾಷಣವನ್ನ ಮಾಡಿದ್ರು, ರಿಯಾಕ್ಷನ್ಸ್ ಕೊಡ್ತಾ ಇದ್ರು. ಈಗ ಆ ನಾಯಕರೇ ಬಿಜೆಪಿಯತ್ತ ಮುಖ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಾದಂತಹ ಕಾಂಗ್ರೆಸ್ಗೆ ಭಾರಿ ಶಾಕ್ ಅಂತಾನೆ ಹೇಳ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.